ಎಲ್ಲರಿಗೂ ನಮಸ್ಕಾರ. ಸೊ ನೀವು ಈ ವಿಡಿಯೋ ನೋಡ್ತಾ ಇದ್ದೀರ ಅಂದರೆ ನಿಮ್ಗೆ ಆಲ್ರೆಡಿ ವಿಷಯ ಅರ್ಥ ಆಗಿರುತ್ತೆ ತಮ್ನೈಲ್ ನೋಡ್ಬಿಟ್ಟು. ಸೊ ನೆನ್ನೆ ಕರ್ನಾಟಕದಲ್ಲಿ ಆಗಬಾರ್ದಂಥ ಒಂದು ಇನ್ಸಿಡೆಂಟ್ ಆಗಿಬಿಟ್ಟಿದೆ. ಸೊ ಆ ಇನ್ಸಿಡೆಂಟ್ ಹೆಂಗಾಗಿದೆ, ಎಲ್ಲಾಗಿದೆ, ಪ್ಲಸ್ ಆ ಇನ್ಸಿಡೆಂಟಲ್ಲಿ ಎಷ್ಟು ಜನ ಸತ್ತಿದ್ದಾರೆ, ಪ್ಲಸ್ ಎಷ್ಟು ಜನಕ್ಕೆ ಇಂಜುರಿ ಆಗಿದೆ ಅಂತ ನಿಮ್ಗೆ ಗೊತ್ತಾಗಬೇಕು ಅಂತಂದರೆ ನೀವು ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಬೇಕು. ಸೊ ಯಾವುದೇ ಥರ ಡಿಲೇ ಇಲ್ದಿರ ಈ ವಿಡಿಯೋನ ಶುರು ಮಾಡೋಣ. 25th ಡಿಸೆಂಬರ್ 2025 ಅಂದರೆ ನಿನ್ನೆ ಅರೌಂಡ್ 2 to 2:30 ಆಗಿದ್ದು ಟೈಮು. ಸೊ ಇನ್ಸಿಡೆಂಟಲ್ಲಿ ಇನ್ವಾಲ್ವ್ ಆಗಿರುವಂಥದ್ದು ಒಂದು ಟ್ರಾವೆಲ್ ಬಸ್ಸು ಆ್ಯಂಡ್ ಒಂದು ಕಂಟೈನರ್ ಲಾರಿ. ಸೊ ಈ ಬಸ್ ಅನ್ನೋದು ಏನಿದೆ, ಈ ಬಸ್ ಬಂದ್ಬಿಟ್ಟು ಬ್ಯಾಂಗ್ಳೂರ್ ಟು ಗೋಕರ್ಣ ಹೋಗ್ತಿರುವಂಥ ಬಸ್ಸು. ಈ ಬಸ್ಸಲ್ಲಿ 32 ಮೆಂಬರ್ಸ್ ಪ್ಯಾಸೆಂಜರ್ಸ್ ಇದ್ರು. ಆ ಪ್ಯಾಸೆಂಜರ್ಸ್ ಬಂದ್ಬಿಟ್ಟು ಸ್ವಲ್ಪ ಜನ ವೆಕೇಶನ್ಸ್ಗೆ, ಸ್ವಲ್ಪ ಜನ ವರ್ಕ್ಗೆ, ಸ್ವಲ್ಪ ಜನ ಸಮ್ ಆಫ್ ದೇರ್ ಓನ್ ರೀಸನ್ಸ್ ಇಂದ ಟ್ರಾವೆಲ್ ಮಾಡ್ತಿದ್ರು. ಸೊ ಕರೆಕ್ಟ್ ಟೈಮ್ 2:30 ಆ ಟೈಮಲ್ಲಿ ಈ ಬಸ್ ಅನ್ನೋದು ಏನಿದೆ, ಚಿತ್ರದುರ್ಗ ಡಿಸ್ಟಿಕ್ಕು ಹಿರಿಯೂರು ತಾಲೂಕು ನ್ಯಾಷನಲ್ ಹೈವೇ 48 ಅಲ್ಲಿ ಬರ್ತಿರುವಂಥ ಬಸ್ಸು ಅದೇ ಟೈಮಲ್ಲಿ ಆಪೋಸಿಟ್ ಕಡೆಯಿಂದ ಮುಂಬೈಯಿಂದ ಬರ್ತಿರುವಂಥ ಕಂಟೈನರ್ ಲಾರಿ ಏನಿದೆ, ಮುಂಬೈ ಟು ಬ್ಯಾಂಗ್ಳೂರು. ಈ ಇನ್ಸಿಡೆಂಟ್ ಆಗೋದಕ್ಕೆ ಮೇನ್ ರೀಸನ್ ಏನಪ್ಪಾ ಅಂತಂದ್ರೆ ಒಬ್ಬ ಲಾರಿ ಡ್ರೈವರ್ ನೆಗ್ಲಿಜೆನ್ಸಿ ಅಂತಂದ್ರೆ ಇಲ್ಲಿ ಯಾವುದೇ ರೀತಿ ಲಾರಿ ಡ್ರೈವರ್ ಕೊಡೋದಿಲ್ಲ, ಪ್ಲಸ್ ರ್ಯಾಶ್ ಡ್ರೈವಿಂಗ್ ಕೂಡ ಮಾಡಿಲ್ಲ. ಜಸ್ಟ್ ಒಂದು ನಿದ್ದೆ ಕಣ್ಣಿಂದ ಗಾಡಿ ಓಡಿಸಿ ಗಾಡಿ ಕಂಟ್ರೋಲ್ ತಪ್ಪಿ ಡಿವೈಡರ್ಗೆ ಗುದ್ದಿ, ಮತ್ತು ಪ್ಲಸ್ ಅಲ್ಲಿಂದ ನೆಕ್ಸ್ಟು ಆಪೋಸಿಟ್ ಕಡೆಯಿಂದ ಬರ್ತಿರುವಂಥ ಬಸ್ ಏನಿದೆ ಆ ಬಸ್ಸು ಹೋಗಿ ಫ್ಯೂಲ್ ಟ್ಯಾಂಕ್ ಗುದ್ದಿರೋದಕ್ಕೆ ಫೈರ್ ಆಕ್ಸಿಡೆಂಟ್ ಆಗಿದೆ. ಓಕೆ, ಆ್ಯಂಡ್ ಅದರಲ್ಲಿರುವಂಥ 32 ಮೆಂಬರ್ಸಲ್ಲಿ 8 ಮೆಂಬರ್ಸ್ ಆನ್ ದಿ ಸ್ಪಾಟ್ ಆಗಿದ್ದಾರೆ, ಪ್ಲಸ್ 8 ಮೆಂಬರ್ಸು ಪ್ಯಾಸೆಂಜರ್ಸ್ ಆನ್ ದಿ ಸ್ಪಾಟು. ರಿಮೈನಿಂಗ್ 24 ಮೆಂಬರ್ಸ್ ಯಾರಿದ್ದಾರೆ ಅವರೆಲ್ಲ ಎಸ್ಕೇಪ್ ಆಗಿದ್ದಾಗೆ ಟ್ರೈ ಮಾಡಿದ್ದಾರೆ. ಅವರು ಲಕ್ ಎಸ್ಕೇಪ್ ಆಗಿದ್ದಾರೆ. ಪ್ಲಸ್ ಇನ್ನೊಂದು ಏನಂತಂದರೆ ಈ ಲಾರಿ ಡ್ರೈವರ್ ಯಾರಿದ್ದಾರೆ ಅವರು ಕೂಡ ಆನ್ ದಿ ಸ್ಪಾಟ್ ಆಗಿದ್ದಾರೆ. ಟೋಟಲ್ 9 ಮೆಂಬರ್ಸ್ ಆನ್ ದಿ ಸ್ಪಾಟ್. ಪ್ಲಸ್ ಇನ್ನೊಂದು ಗುಡ್ ಥಿಂಗ್ ಏನಂತಂದರೆ ಈ ಟ್ರಾವೆಲ್ ಬಸ್ ಏನಿದೆ ಆ ಬಸ್ ಬರೋ ರೋಡಲ್ಲೇ ಹಿಂದೆಗಡೆನೆ ಒಂದು ಸ್ಕೂಲ್ ಹುಡುಗರು ಬಸ್ ಬರ್ತಿತ್ತು. ಆ ಬಸ್ಸಲ್ಲಿ 42 ಮೆಂಬರ್ಸ್ ಹುಡುಗರಿದ್ದಾರೆ. ಗುಡ್ ಥಿಂಗ್ ಅವ್ರಿಗೆ ಏನೂ ಆಗಿಲ್ಲ, ಜಸ್ಟ್ ಒಂದು ಸ್ವಲ್ಪ ಇಂಜುರೀಸ್ ಆಗಿದೆ. ಬಸ್ ಹೊಡೆದಿರೋದಕ್ಕೆ ಆ ಸೈಡಿಗೆ ಲೆಫ್ಟ್ ಸೈಡ್ಗೆ ಬಂದ್ಬಿಟ್ಟಿದೆ ಆ ಬಸ್ಸು. ಸೊ ಗುಡ್ ಥಿಂಗ್ ಅವ್ರಿಗೆ ಏನೂ ಆಗಿಲ್ಲ, ಅವರು ಸೇಫು. ಈ ಬಸ್ಸಲ್ಲಿ ಯಾರಿದ್ದಾರೆ 32 ಮೆಂಬರ್ಸು, ಅದರಲ್ಲಿ 8 ಮೆಂಬರ್ಸ್ ಆನ್ ದಿ ಸ್ಪಾಟ್ ಆಗಿದ್ದಾರೆ. ಪ್ಲಸ್ ಇನ್ನು ರಿಮೈನಿಂಗ್ 24 ಮೆಂಬರ್ಸ್ ಯಾರ್ಯಾರಿದ್ದಾರೆ ಅವ್ರನ್ನ ಲೋಕಲ್ಸು, ಅವರು ಇಂಜುರಿ ಆಗಿದ್ರು. ಸೊ ಅವ್ರನ್ನ ಲೋಕಲ್ಸ್ ಕರ್ಕೊಂಡೋಗಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಪೊಲೀಸ್ ಅಥಾರಿಟೀಸ್ ಅಂದರೆ ರವಿಕಾಂತ್ ಗೌಡ ಅವರು ಕೂಡ, ದಾವಣಗೆರೆ IGP ಅವರು ಕೂಡ ಏನು ಹೇಳ್ತಿದ್ದಾರೆ ಅಂತಂದರೆ ಲಾರಿ ಡ್ರೈವರ್ ಜಸ್ಟ್ ನೆಗ್ಲಿಜೆನ್ಸಿಯಿಂದ ನಿದ್ದೆ ಕಣ್ಣಿಂದ ಬಂದು ಹೋಗಿ ಲಾರಿ ಡ್ರೈವ್ ಮಾಡಿರೋದಕ್ಕೆ ಈ ಇನ್ಸಿಡೆಂಟ್ ಆಗಿದೆ ಅಂತ ಅವರು ಕೂಡ ಇದೇ ಮಾತು ಹೇಳ್ತಿದ್ದಾರೆ. ಆ್ಯಂಡ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಕೂಡ ಈ ಕಂಡೋಲೆನ್ಸಸ್ನ ತಿಳಿಸಿದ್ದಾರೆ ಈ ಇನ್ಸಿಡೆಂಟಲ್ಲಿ ಯಾರ್ಯಾರು ಸತ್ತಿದ್ದಾರೆ ಅವ್ರಿಗೆ. ಆ್ಯಂಡ್ ಪ್ರೈಮ್ ಮಿನಿಸ್ಟರ್ ಆಫೀಸ್ ಕಡೆಯಿಂದನೂ ಅನೌನ್ಸ್ ಮಾಡಿದ್ದಾರೆ ಈ ಇನ್ಸಿಡೆಂಟಲ್ಲಿ ಯಾರ್ಯಾರು ಸತ್ತಿದ್ದಾರೆ ಅವ್ರಿಗೆ 2 lakhs rupees ಅನೌನ್ಸ್ ಕೊಡ್ತೀನಿ ಅಂತ. ಆ್ಯಂಡ್ ಯಾರ್ಯಾರು ಇಂಜುರಿ ಆಗಿದ್ದಾರೆ ಅವ್ರಿಗೆಲ್ಲ 50,000 ಕೊಡ್ತೀನಿ ಅಂತ PM ಆಫೀಸ್ ಕಡೆಯಿಂದನೇ ಟ್ವೀಟ್ ಮಾಡಿದ್ದಾರೆ. ಆ್ಯಂಡ್ ಕರ್ನಾಟಕ ಸ್ಟೇಟ್ CM ಸಿದ್ದರಾಮಯ್ಯ ಅವರು ಕೂಡ ಅಷ್ಟೇ ಈ ಆಕ್ಸಿಡೆಂಟಲ್ಲಿ ಯಾರ್ಯಾರು ಸತ್ತಿದ್ದಾರೆ ಅವ್ರಿಗೆ 5 lakhs rupees ಕೊಡ್ತೀನಿ ಅಂತ ಅನೌನ್ಸ್ ಮಾಡಿದ್ದಾರೆ. ಪ್ಲಸ್ ಮಿಕ್ಕಿದ ಯಾರ್ಯಾರು ಇಂಜುರಿ ಆಗಿದ್ದಾರೆ ರಿಮೈನಿಂಗ್ ಪೀಪಲ್ ಅವ್ರಿಗೆ 50,000 ಕೊಡ್ತೀನಿ ಅಂತ ಅನೌನ್ಸ್ ಮಾಡಿದ್ದಾರೆ. ಮೈ ಡೀಪೆಸ್ಟ್ ಕಂಡೋಲೆನ್ಸಸ್ ಟು ದ ಫ್ಯಾಮಿಲೀಸ್ ಹೂ ಲಾಸ್ಟ್ ದೇರ್ ಲವ್ಡ್ ಒನ್ಸ್ ಇನ್ ದಿಸ್ ಟ್ರಾಜಿಕ್ ಬಸ್ ಆಕ್ಸಿಡೆಂಟ್. ಮೇ ದ ಡಿಪಾರ್ಟೆಡ್ ಸೋಲ್ಸ್ ರೆಸ್ಟ್ ಇನ್ ಪೀಸ್. ಸೊ ನಾನು ಈ ಇನ್ಸಿಡೆಂಟಿಂದ ನಾನು ಏನು ಹೇಳ್ಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಲೈಫ್ ಈಸ್ ಅನ್ಪ್ರೆಡಿಕ್ಟಬಲ್. ಸೊ ಟ್ರಾವೆಲ್ ಸೇಫ್ಲಿ ಆ್ಯಂಡ್ ಟೇಕ್ ಕೇರ್. ವಿ ನೆವರ್ ನೋ ವಾಟ್ ಕ್ಯಾನ್ ಹ್ಯಾಪನ್ ದ ನೆಕ್ಸ್ಟ್ ಮಿನಿಟ್. ಸೊ ಆಕ್ಸಿಡೆಂಟ್ ಅಂದರೆ ಕಾರು, ಬಸ್ಸು, ಲಾರಿ ರೋಡ್ ಮೇಲೆ ಬೀಳೋದಲ್ಲ, ಒಂದು ಕುಟುಂಬನೇ ರೋಡ್ ಮೇಲೆ ಬೀಳುತ್ತೆ. ಸೊ ನಿಮಗೋಸ್ಕರ ನಿಮ್ಮ ಫ್ಯಾಮಿಲೀಸು ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಸೇಫಾಗಿ ನೋಡ್ಕೊಂಡು ಟ್ರಾವೆಲ್ ಮಾಡಿ. ಸೊ ಥ್ಯಾಂಕ್ ಯು.